ಇವತ್ತು ನನಗೆ ಒಬ್ಬರು ಕೇಳಿದರು, ನೀವು ಇಷ್ಟೆಲ್ಲ ಕಷ್ಟ ಬಂದು ಇಷ್ಟೆಲ್ಲ ಇದು ಮಾಡಿ ನೀವು ಹೆಂಗೆ ಚೆನ್ನಾಗಿ ಖುಷಿಯಾಗಿರ್ತೀರಾ, ನೀವು ನಿಮ್ಮನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ ಅಂತ. ಓಕೆ, ಅದಕ್ಕೆ ಉತ್ತರ ಇದಕ್ಕೆ ನಾನು ನಿಮಗೆ ಹೆಂಗೆ ಹೇಳಲಿ, ಅವ್ರಿಗೊಬ್ಬರಿಗೆ ಹೇಳಿದರೆ ಒಬ್ಬರಿಗೆ ಹೇಳಿ ಹೋಗುತ್ತಲ್ವಾ. ಸೊ ನನ್ನ ವರ್ಡ್ಸ್ ವೇಸ್ಟ್ ಹೋಗಬಾರ್ದು ಅಂತ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಬಟ್ ದಯವಿಟ್ಟು ನೋಡಿ ಒಂದು ಕಮೆಂಟ್ ಮಾಡಿ, ಹಂಗೇ ನೋಡಿ ಸೀದಾ ಹೋಗ್ಬೇಡಿ. ಒಂದು ವಿಡಿಯೋ ಮಾಡೋಕ್ಕೆ ನಾವು ಎಷ್ಟು ಟೈಮ್ ತೊಗೊಳ್ತೀವಿ. ಆದರೆ ಓಕೆ, ಅದೆಲ್ಲ ಸಾಯಲಿ. ಇವಾಗ ನಾನು ಟಾಪಿಕ್ಗೆ ಬರ್ತೀನಿ. ಸೊ ಅವರು ಹೇಳಿದ್ದು ಪ್ರಶ್ನೆಗೆ ಉತ್ತರ ಇದು. ಇವಾಗ ಸಪೋಸ್ ನೀವು ಒಂದು ರೋಡಲ್ಲಿ ಹೋಗ್ತಾ ಇರ್ತೀರಲ್ವಾ, ಹೋಗ್ತಾ ಇರಬೇಕಾದ್ರೆ ಟ್ರಾಫಿಕ್ ಜಾಮ್ ಇರುತ್ತೆ. ನಿಮ್ಮ ಗಾಡೀಲಿ ನೀವು ಕೂತಿರ್ತೀರ, ಟ್ರಾಫಿಕ್ ಜಾಮ್ ಇದೆ ಅಂತ ನಿಮ್ಮನ್ನ ಗಾಡಿ ಬಿಟ್ಟು ಹೋಗ್ತೀರಾ? ಇಲ್ಲ ತಾನೇ. ಹಂಗಾಗಿ ಎಂಥದ್ದು ಕಷ್ಟ ಆಗಲಿ, ಲವ್ ಫೇಲ್ಯೂರ್ ಆಗಲಿ, ಎಂಥ ಬೇಕಾದರೂ ಆಗಲಿ, ಸ್ವಲ್ಪ ತಾಳ್ಮೆಯಲ್ಲಿ ಇರಿ, ಎಲ್ಲ ಸರಿ ಹೋಗುತ್ತೆ. ಯಾರ್ಯಾರ ಋಣ ಎಷ್ಟೆಷ್ಟು ಇರುತ್ತೆ ಅಷ್ಟಷ್ಟಿಗೆ ಬರೋದದು. ಅದಕ್ಕಿಂತ ಮುಂಚೆನೂ ಹೋಗೋಕ್ಕಾಗಲ್ಲ, ಅದಕ್ಕಿಂತ ಹಿಂದೆನೂ ಹೋಗೋಕ್ಕಾಗಲ್ಲ. ಅವ್ರ ಜೊತೆಗೆ ನಮ್ಮ ಋಣ ಎಷ್ಟಿರುತ್ತೆ ಅಷ್ಟು ಮಾತ್ರ ತೀರ್ಸಬಲ್ಲೆ ನಾವು. ಬಾಕಿ ಎಲ್ಲ ಅವನು ಫಿಕ್ಸ್ ಮಾಡಿ ಕಳಿಸಿರ್ತಾನೆ. ಸೊ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಈಸಿಯಾಗಿ ತಗೊಳ್ಳಿ. ಆದರೆ ಹಂಗೆ ಅಂದರೆ ಇದು ಅಲ್ಲಕ್ಕೆ ಯಾರ ಜೊತೆಗೆ ನೀವು ತಪ್ಪು ಮಾಡಿ ಅಂತ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ಹೋಗ್ತಾ ಇರಬೇಕು. ಡೋಂಟ್ ಫೀಲ್ ಸ್ಯಾಡ್ ಅಟ್ ಆಲ್. ಓಕೆ, ನಂದು ಆನ್ಸರ್ ನಿಮಗೆ ಇದೆ. ಓಕೆ.